ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಒಂಥರ ಖುಷಿ ಆಗ್ತಾಯಿದೆ. ಡೆಡ್ಲಿ ಕಿಲ್ಲರ್ ಅನ್ನೋ ಈ ಮೂವಿಯಲ್ಲಿ ನಟಿಸಿರುವಂಥ ಅಭಯ್ ಅವ್ರಿಗೆ ಮತ್ತು ಪ್ರೊಡಕ್ಷನ್ ಮಾಡಿರುವಂಥ ಪ್ರಶಾಂತ್ ಸರ್ ಅವ್ರಿಗೆ ಮತ್ತು ಮಂಜನಾ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಗ್ರ್ಯಾಂಡ್ ಸಕ್ಸಸ್ಗೆ ಮೈ ಹಾರ್ಟ್ ಫೆಲ್ಟ್ ವಿಶಸ್ ಆ್ಯಂಡ್ ಹೋಪಿಂಗ್ ದಟ್ ಮೆನಿ ಮೋರ್ ಮೂವೀಸ್ ಲೈಕ್ ದಿಸ್ ವಿಲ್ ಕಮ್ 25 days, 50 days, 75 days, 100 days. ನಮ್ಮ ಚಿತ್ರರಂಗ ವಾಪಸ್ 100 days ಹೋಗಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನನಗೆ. ಸೊ ಐ ವಿಶ್ this team great success and many more films that are coming up in the near future. Great success. Thank you. ಎಲ್ಲರಿಗೂ ನನ್ನ ನಮಸ್ಕಾರ. ತಿರ್ಲ ಮಂಜು ಸರು ಒಂದು ಯೂನಿಟ್ ಕೂಡ ಕರೆದಿದ್ದು ನಾನು. ಅಲ್ಲಿ ಪೂಜೆಗೆಲ್ಲ ಹೋದ್ಮೇಲೆ ಮೊದಲು ಇನ್ನೇನೇ ಬಯಲು ಕ್ಲಾಪ್ ಮಾಡು ಅಂತ ಹೇಳಿದ್ರು. ನನಗೆ ಸಂಬಂಧಿತ ವಿಷಯ ಅಲ್ಲ ಅಂದರೆ ಬಯಲು ಅಂತ ಕರೆದ್ರು, ಕ್ಲಾಪ್ ಮಾಡಿಸಿದ್ರು. ಆಮೇಲೆ ಒಂದು ವಾರ ಬಿಟ್ಟು ಫೋನ್ ಮಾಡಿದ್ರು, ನೀನು ಪಿಕ್ಚರ್ ಮಾಡಿಕೊಡ್ಬೇಕಪ್ಪ ಅಂತ. ನಾನು ಭಾರಿ ಖುಷಿಯಾಗೋಯ್ತು. ಏನಪ್ಪ ಸಡನ್ನಾಗಿ ಏನಕ್ಕೆ ಹೋಗಿದ್ರು, ಏನು ಹೇಳ್ತಾರಲ್ಲ ಅಂತ. ಅದ್ರ ಜೊತೆ ಮಾಡೋದು ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಫಾಸ್ಟ್ ಗೊತ್ತು, ಅವ್ರ ಟೈಮಿಂಗ್ ಗೊತ್ತು, ಎಲ್ಲ ಗೊತ್ತು ನನಗೆ. ತುಂಬ ನಾನೇ ಕಡೆ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಅವ್ರು ಹೇಳಿ ಟೈಮ್ ನಾನು ಬರ್ತಾನೆ ಇರಲಿಲ್ಲ. ಅವ್ರು 7 ಗಂಟೆ ನಾನು 7:15 ಬರ್ತಿದ್ದೆ. ಆದರೆ ಅವತ್ತಿನ ಕೆಲಸ ಕಂಪ್ಲೀಟಾಗಿ ಮುಗಿಸ್ತಿದ್ವಿ. ಸೂಪರ್ ಕೆಲಸ ಮಾಡಿಕೊಟ್ಟಿದ್ದೀವಿ ಅವರಿಗೆ. ನನ್ನ ಟೀಮ್ ಅಷ್ಟೇ, ನನ್ನ ಸಿಲಿಟ್ಸ್ ಎಲ್ಲ ಹುಡುಗರು, ನನ್ನ ಕ್ಯಾಮ್ರಾ ಅಸಿಸ್ಟೆಂಟ್ಸು ಎಲ್ಲ ಪರಿಚಯ ಇರೋರು. ಲೋಕೇಂದ್ರ ಸೂರ್ಯ ಮತ್ತು ರಾಗಿಣಿ ಮೇಡಮು, ನಮ್ಮ ರಂಜನ್ನು, ರಘುಪತಿ ಭಟ್ಟು. ನಾವು ಮೊನ್ನೆ ತಾನು ಒಂದು ಸಾಂಗ್ ಮಾಡಿದ್ವಿ ಮಂತ್ರಾಲಯದು. ದಯವಿಟ್ಟು ಅದೆಲ್ಲ ಸಾಂಗ್ ನೋಡಿ ಅಂತ ಕೇಳ್ತೀನಿ. ಇದ್ರ ಮೂಲಕ ಒಳ್ಳೆ ಸಾಂಗ್ ಮಾಡಿದ್ರಲ್ಲಿ. ಆಮೇಲೆ ನಮ್ಮ ರಂಜನ್ ಸಿನಿಮಾನು ನಾನು ಮಾಡಿದ್ದೀನಿ ಅವಾಗ. ಆಮೇಲೆ ಇಲ್ಲಿರೋಂಥ ಎಲ್ಲ ಪತ್ರಕರ್ತನ ಆಲ್ಮೋಸ್ಟು ಎಲ್ಲರೂ ಪರಿಚಯ ಇರೋರೆ. ದಯವಿಟ್ಟು ಪ್ರಮೋಷನ್ ಮಾಡಿ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಹೋಗಲಿ ಸಿನಿಮಾ. ಅವ್ರು ಹೇಳಿ ಸತ್ಯ 25 ದಿವಸ ಹೊಡೆದೇ ಕಷ್ಟ ಆಗಿದೆ ಇದರಿಂದ. ನನಗೂ ಆಶ್ಚರ್ಯ. ಶೀಲ್ಡ್ ಕೊಡ್ತೀನಿ ತಕ್ಷಣ ಖುಷಿ ಆಗುತ್ತೆ. ನೀನು ಶೀಲ್ಡ್ ಮಾಡಿಸ್ಬಿಟ್ಟಿದ್ದಾರೆ 25 ದಿವಸಕ್ಕೆ. ಆಶ್ಚರ್ಯ ಏನಾಯಿತು, ಖುಷಿನೂ ಆಯಿತು. ದಯವಿಟ್ಟು ಎಲ್ಲರೂ ಸಿನಿಮಾ ಸಪೋರ್ಟ್ ಮಾಡಿ. 100 ದಿನ ಕೊಡಲಿ. ಎಲ್ಲರಿಗೂ ಕಲಾವಿದರಿಗೂ ಕೆಲಸ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೂ ಕೆಲಸ ಸಿಗುತ್ತೆ. ನಮ್ಮ ಡೈರೆಕ್ಟರ್ ತಿರ್ಲ ಮಂಜು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನೀನು ಮನಸ್ಸು ಸರ್. ನಮಸ್ಕಾರ. ಮಾಸ್ಟರ್ ಜೊತೆ ಕೆಲಸ ಮಾಡೋದು ಖುಷಿ ಇದೆ. ಪ್ರಶಾಂತ್ ಸರ್ ನನಗೆ ಸರ್ ನಿಜವಾಗ್ಲೂ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಬೇಕು. ಅಭಯ್ ಸರ್ ಅಂತ ಅಭಯ್ ಸರ್ ನನಗೆ ಯಾವಾಗಲೂ ಬೆನ್ನಿಂದ ನಿಂತ್ಕೊಂಡಿದ್ದು. ಅಂದರೆ ನಾನು ಯಾವಾಗಲೂ ಖುಷಿ ಮಾಡ್ತಾರೆ ಅಭಯ್ ಸರ್. ಅಭಯ್ ಸರ್ ಅವು ಸುಮಾರು ವರ್ಷಗಳಿಂದ ತುಂಬ ಆತ್ಮೀಯತೆ ನನಗೆ ಅಭಯ್ ಸರ್. ಅಭಯ್ ಸರ್ನೇ ಈ ಸಿನಿಮಾ ಕೂಡ ಸಿಕ್ಕಿದೆ ನನಗೆ. ಅಭಯ್ ಸರ್ ನನಗೆ ಅಣ್ಣನಿಗಿಂತ ಹೆಚ್ಚು ಅಷ್ಟು ಅದು ಪ್ರೀತಿನೂ ಅದು ಯಾವತ್ತು ಸಂಬಂಧ ಗೊತ್ತಿಲ್ಲ. ಅಭಯ್ ಸರ್ ನಾನು ಯಾವಾಗಲೂ ಖುಷಿ ಮಾಡ್ತಾಯಿದ್ದೆ. ಯಾವುದೇ ಸಿನಿಮಾಗಳಲ್ಲಿ ಅವ್ರು ಮಾಡೋ ಸಿನಿಮಾಗಳಲ್ಲಿ ಖುಷಿ ಮಾಡ್ತಾನೆ ಅಭಯ್ ಸರ್. ಈ ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ಮಾಸ್ಟರ್ ಸಾಂಗ್ ಏನೋ ಮಾಡ್ಬಿಟ್ಟು ಸಾಂಗ್ ಮಾಡೋಣ ಅಂತ ಸ್ವಲ್ಪ ಭಯ ಏನಿತ್ತು. ಮಾಸ್ಟರ್ ಮೇಲೆ ತುಂಬ ದೊಡ್ಡವರು ಅಂದರೆ ಒಂದಷ್ಟು ಸಿನಿಮಾಗಳು ಮಾಡಿದ ಅನುಭವ. ನಾವೆಲ್ಲ ಚಿಕ್ಕದೆಲ್ಲೋ ಚಿಲ್ಟುಗಳಿದ್ದಾವೆ. ಮಾಸ್ಟರ್ ಜೊತೆ ಹೆಂಗ ಕೆಲಸ ಮಾಡೋದು ಒಂದು ಸಿಕ್ಕಾಪಟ್ಟೆ ಭಯ ಇತ್ತು. ನಮ್ಗೆ ಅರ್ಹತೆ ಇದೆಯೋ ಇಲ್ವೋ ಅದೊಂದು ಇದ್ದೇ ಇರ್ತಾನೆ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಭಯ ಅಂತ ಒಂದೇ ಬರ್ತದೆ. ಮಾಸ್ಟರ್ ಜೊತೆ ಮಾಡ್ಬೇಕಾದ್ರೆ ಅದೇ ಇತ್ತು. ಸಾಂಗ್ ಸೇವ್ ಆಗಿತ್ತು, ಸಾಂಗ್ ಮುಗಿತು. ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಬಂದಾಗ ಅಯ್ಯೋ ನಾವು ಕಾರಣಲ್ಲಪ್ಪ. ಈಗ ಮಾಸ್ಟರ್ ಅಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅಷ್ಟು ದೊಡ್ಡ ಮ್ಯೂಸಿಕ್ ಎಲ್ಲ ವರ್ಕ್ ಮಾಡಿದ್ದಾರೆ. ನಮಗೆಲ್ಲ ಹೆಂಗಪ್ಪ ಅಂತ ಸಿಕ್ಕಾಪಟ್ಟೆ ಭಯದಲ್ಲೇ ಶುರು ಮಾಡಿದ ಕೆಲಸ. ಮಾಸ್ಟರ್ ಫಸ್ಟ್ ಫೀಲ್ ಮಾಡಿದ್ರು. ಮಾಸ್ಟರ್ ಸ್ವಲ್ಪ ಖುಷಿ ಆದರು. ಒಂಚೂರು ಧೈರ್ಯ ಬಂತು. ಆಮೇಲೆ ಮಾಸ್ಟರ್ ಜೊತೆ ಹೊಂದ್ಕೊಂಡು ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಸರ್. ನನಗೊಂದು ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದು ಭಯದಲ್ಲೇ ಶುರುವಾಗಿದ್ದು ಒಂದು ನಮಗೆ ಮುಂದೆ ದೊಡ್ಡ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಸಿಕ್ಕಿದಂಗೆ. ಅದೊಂದು ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು ನನಗೆ ಖುಷಿ ಇದೆ. ಇನ್ನು ಪ್ರಶಾಂತ್ ಸರ್ ಅಂತೂ ಯಾವಾಗಲೂ ಸಪೋರ್ಟಿವ್. ಅವ್ರು ಯಾವತ್ತು ಏನು ಇಲ್ಲ ಬೇಡ ಅಂತಲೇ ಹೇಳಿದ್ದಾರೆ. ಎಲ್ಲವೂ ಬೆನ್ನು ತಟ್ಟಿದ್ದವರು. ಅದೊಂದು ಖುಷಿ ಇದೆ. ಇನ್ನು ವೇದಿಕ್ ಸರ್ ಅಂತೂ ನಮ್ಮ ಜೊತೆ ಯಾವಾಗ ಇರ್ತಾರೆ. ವೇದಿಕ್ ಸರ್ ನಮ್ಮ ಜೊತೆ ಯಾವಾಗ ಒಟ್ಟಾಗಿರ್ತೀವಿ. ಅದೊಂದು ಅಭಿನವ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಅಭಯ್ ಸರ್ ಥ್ಯಾಂಕ್ ಯು ಸರ್. ಪ್ರಶಾಂತ್ ಸರ್ ಥ್ಯಾಂಕ್ ಯು ಸರ್. ರಂಜನಾಶನ್ ಸರ್ ಅಷ್ಟೇ ಅವರು ನಮ್ಗೆ ಯಾವಾಗ ಮಾಡಿವಿ ಅಂತ ಯಾವಾಗಲೂ ಬಂದಿರ್ತಾರೆ. ಅದು ಖುಷಿ. ಎಲ್ಲ ಗೊತ್ತಿರೋ ಮಕ್ಕಳು. ನಿಮ್ಮ ಲೋಕೇಂದ್ರ ಸೂರ್ಯ ಸರ್ ಅಂತ ನನಗೆ ಹಳೆ ಪರಿಚಯನೇ. ಅವರು ಅಷ್ಟೇ ಏನಾದ್ರು ಮಾಡಿವಿ ಅಂತ ಅವ್ರು ಸಪೋರ್ಟ್ ಇದೆ. ಎಲ್ಲರೂ ಸಪೋರ್ಟ್ ಇದೆ. ಥ್ಯಾಂಕ್ ಯು. ಅಂಡ್ ವಿನು ಮನಸ್ಸು ಸರ್ ನೋಡಿ, ಇಷ್ಟು ದಿನ ಬರೀ ಒಂದು ವರ್ಡ್ ಅಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಮಾತಾಡ್ತಿದ್ರು. ಇವತ್ತು ಗೊತ್ತಾಯ್ತು ಸಿನಿಮಾ ಸಕ್ಸಸ್ ಆದ್ಮೇಲೆ ಅವ್ರು ಮಾತಾಡೋದು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ವಿನು ಮನಸ್ಸು ಸರ್. ಆಲ್ ದ ವೆರಿ ಬೆಸ್ಟ್. ದೀಪು ಸರ್ ಏನ್ ಹೇಳ್ತೀರಿ? ಥ್ಯಾಂಕ್ ಯು ಪ್ರಸನ್ನ ಸರ್ ಅಂಡ್ ಮಂಜು ಸರ್ ಥ್ಯಾಂಕ್ ಯು ಅಂಡ್ ಅಭಯ್ ಸರ್ ಥ್ಯಾಂಕ್ ಯು. ಏನಾದ್ರು ಗೊತ್ತಾಗ್ತಿಲ್ಲ 25 days ಅದೇ ನೀವೆಲ್ಲರೂ ಮಾಡಿರೋದು ಕಟ್ ಮಾಡಿ ಅಭ್ಯಾಸ ಅಲ್ವಾ, ಅದಕ್ಕೆ ಇಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಕಟ್ ಆಗ್ತಿದೆ ಮೇಡಮ್, ಅದಕ್ಕೆ ಕಟ್ ಆಗ್ತಿದೆ ಅದಕ್ಕೆ ಇಲ್ಲಿ. ಇಲ್ಲ ಥ್ಯಾಂಕ್ ಯು ಆಲ್. ದಯವಿಟ್ಟು ಕ್ಷಮೆ ಇರಲಿ.